ಮನೆ ತಹಸೀಲ್ದಾರ್ ಸಾಹೇಬರು ಬರ್ತಾರೆ, ಒಂದು ಕೋರ್ಟಿಂದು ಇಮಿಡಿಯೇಟ್ ಆಗಿ ಆದೇಶ ಇತ್ತು, ಆ ಕಾರಣಕ್ಕೆ ತಳ್ಕೋಟಿಗೆ ಹೋಗಿದ್ದಾರೆ, ಬರ್ತಾರೆ ನಾನು 15 ನಿಮಿಷದಲ್ಲಿ. ಇದು ಕಾರ್ಯಾಗಾರ ಆಗಿರೋದಕ್ಕೆ ಆ ಕಾರ್ಯಾಗಾರದ ಬಗ್ಗೆ ತಮಗೂ ಒಂದು ಮಾಹಿತಿ ರೈತ ಮುಖಂಡರು ಇರಲಿ, ಯಾಕೆ ಇದ್ರ ಬಗ್ಗೆ ಏನು ಅಂತ ಗೊತ್ತಾಗಲಿ ಅನ್ನೋ ಒಂದು ಉದ್ದೇಶಕ್ಕೆ ನಿಮ್ಮ ರೈತ ಮುಖಂಡರನ್ನ ನಾವು ಆಹ್ವಾನ ಮಾಡಿರೋದು. ತರಬೇತಿ ಕಾರ್ಯಾಗಾರ ಸ್ಟಾರ್ಟ್ ಈಗ ಇದು ಬೆಳೆ ವಿಮೆದ್ರ ಬಗ್ಗೆ ಇದೆಲ್ಲ ಏನು ಮಾತಾಡಿದ್ರೆ ಇದು ಮಾನ್ಯ ಜಿಲ್ಲಾಧಿಕಾರಿಗಳು ಜಂಟಿ ನಿರ್ದೇಶಕರುಗಳು ಅವರು ತೀರ್ಮಾನ ಮಾಡಬೇಕು. ಅದನ್ನ ಈಗೇನು ತಾವು ಅಹವಾಲು ಹೇಳ್ತೀರಾ ಅದನ್ನ ಮಾನ್ಯ ಜಿಲ್ಲಾಧಿಕಾರಿ ಗಮನಕ್ಕೂ ಸಹ ತರ್ತೀವಿ. ಇದು ತರಬೇತಿ ನೀಡೋದ್ರಿಂದ ತರಬೇತಿ ತಮಗೂ ಇದ್ರ ಬಗ್ಗೆ ಒಂದು ಗೊತ್ತಾಗಲಿ ಅನ್ನೋ ಒಂದು ಉದ್ದೇಶಕ್ಕೆ ನಾವು ರೈತ ಮುಖಂಡರು ಕರೆದಿದ್ದೀವಿ. ದಯವಿಟ್ಟು ಈ ಸಭೆಗೆ ಎಲ್ಲರೂ ಹಾಜರಾಗಿದ್ದೀರಾ, ನಿಮ್ಗೆ ಇನ್ನೊಂದ್ಸರಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ಹೋಗಿದೆ. ಯಾವ ಜಿಲ್ಲಾಧಿಕಾರಿಗಳು ಯಾವ ಸಭೆಗಳಿಗೂ ಬರ್ತಾ ಇಲ್ಲ. ರೈತರನ್ನು ಬಹಳಷ್ಟು ನಿರ್ಲಕ್ಷ್ಯ ಮಾಡ್ತಾ ಇದ್ದಾರೆ. ಯಾಕೆ? ಒಂದು ಜವಾಬ್ದಾರಿ ಕಾರ್ಯಕರ್ತರು ಸರ್ಕಾರದ ಸಂಪೂರ್ಣ ಜಿಲ್ಲೆಯ ಜವಾಬ್ದಾರಿಯನ್ನು ಹೊತ್ತಿರ್ತಕ್ಕಂಥ ಒಬ್ಬ DC ಆಯ್ದಂತವರು ಒಬ್ಬ ರೈತರ ಸಭೆಗಳಿಗೆ ಬಂದು ರೈತರ ಅಹವಾಲನ್ನ ಕೇಳಿದ್ರೆ ಯಾವ ಸೀಮೆ ಇದೆ DC ರವರು ಅಧಿಕಾರ ಅಂದ್ರೆ ಏನು ಅಂದ್ಕೊಂಡಿದ್ರಿ? ಇಂಥ ಸಭೆ ಒಳಗಡೆ ಸುಳ್ಳುಗಳನ್ನಾಗಲಿ ಮತ್ತೊಂದಾಗಲಿ ನೀವು ಮಾಡೋದಾದ್ರೆ ಎಲ್ಲ ಅಧಿಕಾರಿಗಳು ಸ್ಪಷ್ಟವಾದ ಉತ್ತರಗಳನ್ನ ಕೊಡೋದಾದ್ರೆ ಮಾಡಿ, ಇಲ್ಲ ಅಂದ್ರೆ ಇಂಥ ಸಭೆಗಳನ್ನ ಕಾಟಾಚಾರದ ಸಭೆಗಳನ್ನ ಮಾಡಿ ರೈತರಿಗೆ ಮಂಕು ಬೂದಿ ಬಿಡಿಸಂತ ಕೆಲಸ ಮಾಡಬೇಡ್ರಿ. ಬಹಳ ಹುಷಾರಾಗಿ ರೈತರ ಒಂದು ವ್ಯವಸ್ಥೆ ಒಳಗಡೆ ಇವತ್ತು ಕೃಷಿ ಏನಾದರೂ ವ್ಯವಸ್ಥೆ ಒಳಗಡೆ ಹೆಚ್ಚು ಕಮ್ಮಿ ಆದರೆ ಎಲ್ಲಿಂದ ತರ್ತೀರಿ? ಆಹಾರದ ಭದ್ರತೆ ಏನ್ ಮಾಡ್ತೀರಿ? ಯಾರು ಬೆಳಿತೀರಿ ನೀವು? ಇವತ್ತು ಮಳೆ ಬಂದಿಲ್ಲ, ಯಾವ ರೀತಿ ಬದುಕಬೇಕಿಲ್ಲಿ? ಸಂಪೂರ್ಣ ಮಳೆ ಕೈಕೊಟ್ಟಿದೆ, ಇವತ್ತು ಯಾರು ಬಿತ್ತನೆ ಮಾಡಿಲ್ಲಲ್ಲ. ದೇಶದ ಆಹಾರದ ಭದ್ರತೆ ಯಾರು ಕೊಡ್ತೀರಿ? ಎಲ್ಲರೂ ಸೇರಿ ಸಮೀಕ್ಷೆ ಮಾಡಿದ್ದಾರೆ. ಆ ಸಮೀಕ್ಷೆ ಪ್ರಕಾರವಾಗಿ ಸರ್ಕಾರಕ್ಕೆ ಎಷ್ಟು ಪ್ರಮಾಣದಲ್ಲಿ ನಷ್ಟವಾಗಿದೆ ಅಂತ ಪ್ರಸ್ತಾವ ಬೇಕಲ್ಲ. 85% ಬೆಳೆ ನಷ್ಟ ಆಗಿದೆ ಅಂತ ಮಾನ್ಯ ಜಿಲ್ಲಾಧಿಕಾರಿಗಳನ್ನ ಪತ್ರಿಕೆ ಹೇಳಿಕೆಯಲ್ಲಿ ವಿತರಣೆ ಮಾಡಿ ಇಡೀ ಚಿತ್ರದುರ್ಗ ಜಿಲ್ಲೆಯಲ್ಲಿ ಮೊಳಕಾಲ್ಮೂರು, ಚಳ್ಳಕೆರೆ, ಹಿರಿಯೂರು ಈ ಭಾಗದಲ್ಲಿ 85% ಬೆಳೆ ನಷ್ಟವಾಗಿದೆ ಅಂತ ಇದು ಮಾಡಿ. ಆಮೇಲೆ ಬೆಳೆ ವಿಮೆ ಹಾಕಬೇಕಾದ್ರೆ ತೊಗರಿಗೆ ಬೆಳೆ ವಿಮೆ ಬಿತ್ತು, ಶೇಂಗಾ ಗಿಡ ಮತ್ತು ತೊಗರಿ ಗಿಡ ಒಂದೇ ಹೊಲದಲ್ಲಿ ಇರ್ತಾರೆ, ಆ ಕಡೆ ಹಾಕಿರ್ತಾರೆ ಯಾವ ತೊಗರಿ ಗಿಡ. ಇನ್ನು ಬೇರೆ ಕಡೆ ಕಡಲೆಕಾಯಿಗಳ ಮಧ್ಯೆ ಕಡಲೆಕಾಯಿಗೆ ಅತಿವೃಷ್ಟಿ ಮಳೆ ಬಂದಿದೆ, ತೊಗರಿಗೆ ಮಳೆ ಬಂದಿಲ್ಲ. ಇದು ಯಾವ ಸಮೀಕ್ಷೆ? 12 ಪಂಚಾಯತಿಯಲ್ಲಿ 0 ಅಂತ ಬರಬೇಕಾದ್ರೆ 12 ಪಂಚಾಯತಿಯಲ್ಲಿ ಯಾವ ಮಟ್ಟದಲ್ಲಿ ಮಳೆ ಬಂದಿದೆ, ಮಳೆ ಮಾಪನ ಇದೆಯಾ? ಆಮೇಲೆ ಮೊಳಕಾಲ್ಮೂರು ತಾಲೂಕಿನ 13 ಪಂಚಾಯತಿಗೆ ಬೆಳೆ 0 ಮಾಡಿದ್ರು, ಅಲ್ಲಿ ಮಳೆ ಬಂದಿದೆಯಾ? ಹಾಗಾದ್ರೆ ಮತ್ತೆ ಹಿರಳ್ಳಿ ಪಂಚಾಯತಿಗೆ ಅಲ್ಲಿ 0 ಅಂತ ಬಂತು, ಮತ್ತೆ ರೈತರಿಗೆ ಬೆಳೆ ವಿಮೆ 1 ಎಕರೆಗೆ 17,000 ರೂಪಾಯಿ ಹಾಕಿದ್ರು, ಒಳ್ಳೆ ಕೆಲಸ ಆಯ್ತು. ಅದೇ 17,000 ರೂಪಾಯಿ ಎಲ್ಲ ಕಡೆ ಹಾಕ್ಬೇಕಾಯ್ತಲ್ಲ. ಇದರ ಅರ್ಥ ಏನು? ಇದರ ರೈತರಿಗೆ ಲಾಭ ಏನು? ಅಥವಾ ಏನು ವಿಮೆ ಯೋಜನೆ ಇದ್ದ ಅದಕ್ಕೇನು ಲಾಭ ಆಯ್ತೋ? ಇದಕ್ಕೆ ಎರಡಕ್ಕೂ ಉತ್ತರ ಕೊಡಬೇಕಂತ ನಾನು ಅಧಿಕಾರಿಗಳನ್ನ ಕೇಳ್ತೇನೆ. ಪ್ರಧಾನಮಂತ್ರಿ ಬೆಳೆ ವಿಮೆ ಯೋಜನೆ ಅದರ ಅಡಿಯಲ್ಲಿ ನಾನು ಕಳೆದ ವರ್ಷ 8,500 ರೂಪಾಯಿ ಬೆಳೆ ವಿಮೆ ಕಟ್ಟಿದ್ದೆ, ಇದುವರೆಗೆ ದುಡ್ಡು ಬಂದಿಲ್ಲ. ಆಮೇಲಿಂದ ಈಗ ಬಂದಿರೋದು ಪ್ರಕಾರ 9,500 ರೂಪಾಯಿ ತಿಂಗಳ ಕಟ್ಟಿದ್ದೆ. ಈಗೇನು ಬೆಳೆ ವಿಮೆ ಅಂದ್ರೆ ಏನು ಅರ್ಥ? ಅದಕ್ಕೆ ದೊಡ್ಡ ಹೆಸರು ಪ್ರಧಾನಮಂತ್ರಿ, ಇದನ್ನ ಹೆಸರಿಟ್ಟಿದ್ದೀರ. ಬೇಡ, ಪ್ರಧಾನಮಂತ್ರಿ ತೆಗೆದು ಬಿಸಾಕ್ಬಿಡ್ರಿ, ತೆಗೆದಾಕ್ಬಿಟ್ಟು ಬೆಳೆ ವಿಮೆ ಯೋಜನೆ ಇಟ್ಕೊಳ್ರಿ. ಈ ಬೆಳೆ ವಿಮೆ ಬಂದದ್ದು ಯಾರಿಂದ? ಪ್ರಧಾನಮಂತ್ರಿಗಳಿಂದ ಅಲ್ಲ, ಬಂದಿದ್ದು ರೈತ ಸಂಘದ ಹೋರಾಟದಿಂದ. ಬೆಳೆ ವಿಮೆ ಅಂದ್ರೆ ಗೊತ್ತೇ ಇರಲಿಲ್ಲ, ಯಾವ ರಾಜಕಾರಣಿಗಳಿಗೂ ಅಧಿಕಾರಿಗಳಿಗೂ ಈಗ ಗೊತ್ತಿರಲಿಲ್ಲ. ಜಿಲ್ಲಾಧಿಕಾರಿಗಳು JD ಅವರು ಮಾಡಬೇಕು ಅಂತಿದ್ವಿ. ಇದು ನೀವು ಮುಂಜಾಗ್ರತೆ ಕ್ರಮವಾಗಿ ತರಬೇತಿ ಕಾರ್ಯಕ್ರಮ ಅಂತ ಇದು ಕಾರ್ಯಕ್ರಮ ಅಂತ ತಾವೇಳಿದ್ರಿ, ನಾವು ಬಂದಿದ್ದೀವಿ. ನಮ್ಮ ಸಮಸ್ಯೆ ಇಷ್ಟೇ, ನಮ್ಮ ಎಲ್ಲ ರೈತ ಬಂಧುಗಳು ಎಲ್ಲ ರೈತ ಮುಖಂಡರುಗಳು ಒಂದೇ, ಎಲ್ಲ ರೈತರು ಪರವಾಗಿ ಹೋರಾಡೋದಕ್ಕೆ ನಾವೆಲ್ಲ ಬಣಗಳು ಬೇರೆ ಇರ್ಬೋದು, ಉದ್ದೇಶ ಒಂದೇ.
ಈಗ ನಮ್ಮ ಸಮಸ್ಯೆ ಏನಾಗಿದೆ, ಕಳೆದ ಬಾರಿ ಕಡಲೆಕಾಯಿ ಕರೋನಾಗಿಂತ ಹೆಚ್ಚಿನ ಕಾಯಿಲೆ ಬಂದು ಕಡಲೆ ಗಿಡ ಒಣಗೋಗಿದ್ದಾವೆ ಅಂದರೆ ನವೆಂಬರು ಮತ್ತು ಅಕ್ಟೋಬರಲ್ಲಿ ನಾವು ಒಂದು 5,000 ಜನ ಸೇರಿ ಚಳವಳಿ ಮಾಡಿದ್ವಿ. ಆವತ್ತಕ್ಕೂ ಜಿಲ್ಲಾಧಿಕಾರಿಗಳು ಬರಲಿಲ್ಲ. ನಾವು ಮನವಿ ಪೂರ್ವಕ ಒಂದು ಪೆಂಡಿ ಹೊರೆ ತಂದು ತಾಲೂಕು ಆಫೀಸ್ನಲ್ಲಿ ಒಂದು ಮೀಟಿಂಗ್ ಮಾಡಿದ್ವಿ. ಇನ್ಶೂರೆನ್ಸ್ ಸ್ಟಾಫ್ಗಳು ಇದ್ವಿ, ಇನ್ಶೂರೆನ್ಸ್ ಅಧಿಕಾರಿಗಳು ಇದ್ವಿ. ಏನು ಹೇಳಿದರು ಅವತ್ತು, ಇಂಟೀರಿಯಮ್ ಆಗಿ 25% ನಾವು ಕೊಡ್ತೀವಿ ಪರಿಹಾರ ಅಂತ ಅವತ್ತು ಮೀಟಿಂಗ್ನಲ್ಲಿ ತೀರ್ಮಾನ ಮಾಡಿದ್ವಿ. ಹೌದು, ಡಿಸೆಂಬರ್ನಲ್ಲಿ ತೊಗರಿ ಬೆಳೆಗಾರರ ಹೋರಾಟಕ್ಕೆ ಅನ್ನೋ ವಿಚಾರ ಬಹಳ ದುಗುಡವಾಗಿ ಕಾಣ್ತಾ ಇದೆ. ಯಾಕಂದ್ರೆ ನಾವೆಲ್ಲ ಯಾಕೆ ಬಂದಿದ್ದೀವಿ ಅಂದರೆ, ಇವತ್ತಿನ ಈ ಸಭೆ ವಿಚಾರಗಳಲ್ಲಿ ಏನು ಕೃಷಿಗೆ ಪೂರಕವಾದಂಥ, ಅಭಿವೃದ್ಧಿಗೆ ಪೂರಕವಾದಂಥ ವ್ಯವಸ್ಥೆ ಒಳಗಡೆ ಏನಾದರೂ ಆಗ್ಬೋದೇನೋ. ಏನು ಇವತ್ತು ರೈತ ಮಳೆ ಇಲ್ಲ, ಬೆಳೆ ಇಲ್ಲ, ಇವತ್ತು ನೆಲ ಕಚ್ಚಿದ ರೈತನ ಮೇಲೆತ್ತುವಂಥ ಒಂದು ಅಭಿವೃದ್ಧಿ ಕ್ಷೇತ್ರ ಏನಾದರೂ ಒಂದು ಅನುಕೂಲ ಆಗ್ಬೋದು ಅನ್ನೋ ವಿಚಾರಗಳನ್ನು ಇಟ್ಕೊಂಡು ಬಂದಿರತಕ್ಕಂಥದ್ದು. ಆದರೆ ಇಲ್ಲಿ ನೋಡಿದ್ರೆ ಯಾರು ಏನು ಅನ್ನೋದೇ ವಿಚಾರಗಳನ್ನ ಇವತ್ತು ಯಾವ ಇಲಾಖೆ ಒಳಗಡೆ ಏನಾಗ್ತಾ ಇದೆ ಅನ್ನೋ ವಿಚಾರಗಳು ಬಹಳ ತತ್ವ ನೀತಿಯಲ್ಲಿ ನಡೀತಾ ಇದ್ದಾವೆ. ಆ ಕಾರಣದಿಂದ ಇವತ್ತು ಸಂಬಂಧಪಟ್ಟವರೆಲ್ಲರೂ ಬರಬೇಕಾಗಿತ್ತು. ಯಾಕೆ ಬರಲಿಲ್ಲ? ನಮಗೆ ಸುಮ್ಮನೆ ಬಂದಿರಲಿಲ್ಲ. ಯಾವಾಗ ಅಧಿಕಾರಿಗಳು ಸಂಬಂಧಪಟ್ಟ ಅಧಿಕಾರಿಗಳು ಬರಲಿಲ್ಲ ಅಂದರೆ ಮುಂದೂಡಬೇಕಾಗಿತ್ತು. ಏನು ಆತುರವಾಗಿ ಕರೆಯುತ್ತ ವ್ಯವಸ್ಥೆ ಒಳಗಡೆ ಏನಿತ್ತು? ಇವತ್ತು ನಮ್ಮ ಚಳ್ಳಕೆರೆ ತಾಲೂಕಲ್ಲಿ 40 ಪಂಚಾಯತಿಗಳೊಳಗಡೆ 12 ಪಂಚಾಯತಿಗಳನ್ನು ಕೈ ಬಿಟ್ಟಿದ್ದೀರಿ, ಇರೋ ಪಂಚಾಯತಿಗಳಿಗೆ ಕೊಟ್ಟಿದ್ದೀರಿ. ಅಲ್ಯಾಕೆ ತಾರತಮ್ಯ ಆಯಿತು? ಒಂದು ಪಂಚಾಯತಿಗೆ ಒಂದು ಮನೆ, ಇನ್ನೊಂದು ಪಂಚಾಯತಿಗೆ ಒಂದು ಮನೆ. ಅದ್ಯಾವುದೋ ಸಿದ್ದಯ್ಯನದುರ್ಗ ಅಂತ ಲಾಸ್ಟಲ್ಲಿ ಇರ್ತಕ್ಕಂಥ ಒಂದು ಪಂಚಾಯತಿಗೆ ಅವನು ಬೆಳೆ ವಿಮೆ ಕಟ್ಟಿರೋದು 400 ಚಿಲ್ಲರೆ ಬೆಳೆ ಕಟ್ಟಿದ್ದಾನೆ. ಆ ಪಂಚಾಯತಿಗೆ 300 ರೂಪಾಯಿ ಹಾಕಿದ್ದೀರಿ. ಯಾವ ಮಾನದಂಡಗಳು ಇಟ್ಕೊಂಡು ಮಾಡ್ತೀರಿ? ಅಧಿಕಾರಿಗಳಿಗೆ ಬುದ್ಧಿವಂತರು ಅಂದ್ಕೊಂಡಿದ್ದೀವಿ ನಾವು. ಓದಿದಿರಿ, ಜ್ಞಾನ ಇದೆ, ಎಲ್ಲ ಇದೆ, ನಾವಿನ್ನ ದಟ್ಟರು ಇಲ್ಲಿ. ಆದರೂ ಕೂಡ ನಾವು ದೇಶದ ಒಂದು ಸ್ವಾಭಿಮಾನವನ್ನು ಇಟ್ಕೊಂಡು ನಾವು ಏನೇ ಕಷ್ಟ ನಷ್ಟಗಳು ಬಂದರೂ ಕೂಡ ನಮ್ಮ ರಾಜ್ಯದಲ್ಲಿ, ನಮ್ಮ ಭಾರತ ದೇಶದಲ್ಲಿ ಯಾರು ಉಪವಾಸ ಇರಬಾರ್ದು, ನನಗೆ ಏನೇ ಕಷ್ಟ ಇರಲಿ ಅಂತ ಹೇಳಿಬಿಟ್ಟು ಇವತ್ತು ಸಾಲ ಸೂಲ ಮಾಡಿ ಏನೇ ಬಂದರೂ ಕೂಡ ಜಗ್ಗಿದಂಗೆ ಇವತ್ತು ದೇಶಕ್ಕೆ ಆಹಾರದ ಭದ್ರತೆಯನ್ನು ಕಾಪಾಡ್ತಾನಲ್ಲ, ಇವನಿಗೆ ಸ್ವಲ್ಪನಾದ್ರೂ ಮಾನ ಮರ್ಯಾದೆ ಬೇಡವಾ? ಇವನಿಗೆ ಸ್ವಲ್ಪನಾದ್ರೂ ಗೌರವ ಬೇಡವಾ? ಯಾವ ಮಾನದಂಡ ಇಟ್ಕೊಂಡು ಮಾಡ್ತೀರಿ ನೀವೆಲ್ಲ ಅಧಿಕಾರಿಗಳು? ನಿಮ್ಗೇನೋ ನಿಮಗೆ ಬರಕ್ ಗೊತ್ತಾಗಲ್ಲ. ಯಾಕಂದ್ರೆ ತಿಂಗಳ ನಿಮ್ ಮನೆ ಪಗಾರ ಬರ್ತದೆ. ನೀವು ಒಬ್ಬರು ದುಡಿದು ಇಡೀ ಮನೆ ಮಕ್ಕಳೆಲ್ಲ ಸುಖವಾಗಿ ಮನೇಲಿ ಇಟ್ಕೊಂಡು ಸಾಕ್ತೀರಿ. ನಮ್ಮ ಹೊರಕ್ಕೆ ಬರೀ ನೋಡೋಣ, 5 ವರ್ಷದ ಹುಡುಗಿಯಿಂದ ನಾವು ಕೃಷಿ ಕೆಲಸಕ್ಕೆ ಬಗ್ಗಿಸ್ತಾ ಇದೀವಿ. 5 ವರ್ಷದ ಹುಡುಗಿ ಕೃಷಿ ಮಾಡಿ ನಿಮ್ಗೆ ಹೊಟ್ಟೆ ತುಂಬಿಸ್ತಾ ಇದ್ದಾಳೆ. ಇಂಥ ಒಂದು ವ್ಯವಸ್ಥೆ ಒಳಗಡೆ ರೈತರ ಕಷ್ಟಗಳಿಗೆ ನೀವು ಆಗಿಲ್ಲ ಅಂದ್ರೆ ನಿಮ್ಮ ಇಲಾಖೆ ತಗೊಂಡು ಏನ್ ಮಾಡ್ಬೇಕಪ್ಪ? ನಾವು ಬೇಕಾ ನಮ್ಮ ಇಲಾಖೆ?